ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ದುಂಡು ಮೇಜಿನ ಸಮ್ಮೇಳನ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932ವರೆಗೆ ನಡೆದಿದೆ. ಅಂದರೆ 1930ರಿಂದ 1932ವರೆಗೆ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದಿರ್ತಕ್ಕಂಥ ಸ್ನೇಹಿತರೆ. ನೋಡಿ, 3 ದುಂಡು ಮೇಜಿನ ಸಮ್ಮೇಳನಗಳು. ಇದು ನಿಮಗೆ ಗೊತ್ತಿರಲಿ, ಇದರಿಂದ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಒಂದು ದುಂಡು ಮೇಜಿನ ಸಮ್ಮೇಳನ, ದುಂಡು ಮೇಜಿನ ಸಮ್ಮೇಳನ ಹಲವಾರು ಬಾರಿ ಎಕ್ಸಾಮಲ್ಲಿ UPSC, KS ಅಲ್ಲಿ, SDA, FDA, PC ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಲ್ಲಿ ಏನು ಕೇಳ್ತಾರೆ ಅಂದರೆ ಕಾಲಾನುಕ್ರಮದಲ್ಲಿ ಜಾಸ್ತಿ ಕೇಳ್ತಾರೆ. ಇದನ್ನು ಕ್ರಮವಾಗಿ ಜೋಡಿಸ್ರಿ ಅಂತ ಹೇಳಿ ಎಕ್ಸಾಂಪಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ ಕೊಟ್ಟು, ಕ್ವಿಟ್ ಇಂಡಿಯಾ ಚಳವಳಿ ಕೊಟ್ಟು, ಮತ್ತು ಈ ಇಂಡಿಯನ್ ನ್ಯಾವಿ ದಂಗೆ ಅಂದರೆ ರೆವಿಲಿಯನ್ ಇದ್ರದ್ದು ಕೊಟ್ಟು ಕ್ರಮವಾಗಿ ಜೋಡಿಸ್ರಿ ಅಂತ ಕೊಡ್ಬೋದು ನಿಮಗೆ. ಓಕೆ, ಹಾಗಾಗಿ ಈ ದುಂಡು ಮೇಜು ಸಮ್ಮೇಳನ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಹಾಗಾದ್ರೆ ನೋಡಿ, ದುಂಡು ಮೇಜು ಸಮ್ಮೇಳನ 3 ನಡೆದಿರ್ತಕ್ಕಂಥದ್ದು. ಒಟ್ಟು 3 ದುಂಡು ಮೇಜು ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದರೆ 1930ರಲ್ಲಿ ಸ್ಟಾರ್ಟ್ ಆಗುತ್ತೆ. 1930 ಈ ಒಂದು ನವಂಬರ್ 12ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೆನಪಿರಲಿ, ನವಂಬರ್ 12ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಎಂಡ್ ಆಗಿದ್ದು 1931 ಜನವರಿ 19ಕ್ಕೆ ಎಂಡ್ ಆಗುತ್ತೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಇದು ಫಸ್ಟ್. ಇನ್ನು ಸೆಕೆಂಡ್ನೇದು ಬಂದುಬಿಟ್ಟು 1931 ಸೆಪ್ಟೆಂಬರ್ 7ರಿಂದ 1931 ಡಿಸೆಂಬರ್ 1 ಅಥವಾ ಕೆಲವೊಂದು ಕಡೆ 5 ಕೂಡ ಕೊಟ್ಟಿದ್ದಾರೆ. ಓಕೆ, 1 ಕನ್ಸಿಡರ್ ಆದ್ರೆ ಮಾಡಿರಿ, ಇಲ್ಲ 5 ಕನ್ಸಿಡರ್ ಮಾಡಿರಿ. ಇನ್ನು ಮೂರನೇದು ಬಂದುಬಿಟ್ಟು, ಮೂರನೇ ದುಂಡು ಮೇಜು ಸಮ್ಮೇಳನ ನಡೆದಿದ್ದು 1932 ನವಂಬರ್ 17ರಿಂದ 1932 ಡಿಸೆಂಬರ್ 25ರವರೆಗೆ ನಡೆದಿರ್ತಕ್ಕಂಥದ್ದು. 25ವರೆಗೆ ಈ 3ನೇ ದುಂಡು ಮೇಜು ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಇದು ನಿಮಗೆ ಗೊತ್ತಿರಬೇಕು. ಒಟ್ಟಿನಲ್ಲಿ ತಿಳ್ಕೊರಿ, 1930, 31, 32 3 ದುಂಡು ಮೇಜು ಸಮ್ಮೇಳನ ನಡೆದಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ಈ 3 ದುಂಡು ಮೇಜು ಸಮ್ಮೇಳನ ಎಲ್ಲಿ ನಡೆದವು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇವು ಯಾವ ಸ್ಥಳದಲ್ಲಿ ನಡೆದವು ಅಂತಂದ್ರಿಗಿನ ನೀವು ಅದಕ್ಕೆ ಏನು ಆನ್ಸರ್ ಮಾಡಬೇಕಂದ್ರೆ ಲಂಡನ್. ಈ ಲಂಡನ್ನಲ್ಲಿ ನಡೆದಿರ್ತಕ್ಕಂಥ ಸ್ನೇಹಿತರೆ. ನೋಡಿ, ಲಂಡನ್ನಲ್ಲಿ ಈ 3 ದುಂಡು ಮೇಜು ಸಮ್ಮೇಳನ ನಡೆದಿರ್ತಕ್ಕಂಥ. ಲಂಡನ್ನಲ್ಲಿ ಯಾವ ಸ್ಥಳದಲ್ಲಪ್ಪ ಅಂತಂದ್ರೆ ಜೇಮ್ಸ್ನ ಪ್ಯಾಲೇಸ್, ಜೇಮ್ಸ್ನ ಅರಮನೆ. ಓಕೆ, ಆ ಸಮಯದಲ್ಲಿ ಲಂಡನ್ನಲ್ಲಿ ಅಂದರೆ ಆ ಇಂಗ್ಲೆಂಡ್ ಅಥವಾ ಲಂಡನ್ನಲ್ಲಿ ಪ್ರಧಾನಿ ಯಾರಿದ್ರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ನೋಡ್ರಿ, ಪ್ರಧಾನಿ, ಇಂಗ್ಲೆಂಡ್ನ ಪ್ರಧಾನಿ ಯಾರು? ದುಂಡು ಮೇಜು ಸಮ್ಮೇಳನ ಆಯೋಜಿಸಿದ ಸಮಯದಲ್ಲಿ ಅಲ್ಲಿನ ಪ್ರಧಾನಿ ಯಾರಾಗಿದ್ರು ಅಂತ ಕೇಳಿದ್ರೆ ಈ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಥವಾ ಮ್ಯಾಕ್ಡೊನಾಲ್ಡ್. ನೋಡಿ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇವರು ಅಲ್ಲಿನ ಪ್ರಧಾನಿ. ಓಕೆ, ಇನ್ನು ಹಾಗಾದರೆ ಭಾರತದಲ್ಲಿ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ದುಂಡು ಮೇಜಿನ ಅಂದರೆ ಸಮ್ಮೇಳನ ನಡೆದಂಥ ಸಮಯದಲ್ಲಿ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳಿದ್ರೆ ಇರ್ವಿನ್. ನೋಡ್ರಿ, ಫಸ್ಟ್ ಮೊದಲನೇ ದುಂಡು ಮೇಜು ಸಮ್ಮೇಳನ ಸಮಯದಲ್ಲಿ ಯಾರಿದ್ರು? ಇರ್ವಿನ್ ಇದ್ದ. ಇದು ಚೆನ್ನಾಗಿ ನೋಡ್ಕೊರಿ, ಇರ್ವಿನ್. ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಇವು 2 ದುಂಡು ಮೇಜು ಸಮ್ಮೇಳನ ಸಮಯದಲ್ಲಿ ವೈಸ್ರಾಯ್ ಯಾರಿದ್ರು ಅಂದರೆ ಲಾರ್ಡ್ ವೆಲ್ಲಿಂಗ್ಟನ್ ಅಥವಾ ವೆಲ್ಲಿಂಗ್ಡನ್. ಈ ವೆಲ್ಲಿಂಗ್ಡನ್ ಅವರು ವೈಸ್ರಾಯ್ ಆಗಿದ್ರು ಅಂತ ಗೊತ್ತಿರಬೇಕು. ವೆಲ್ಲಿಂಗ್ಡನ್, ಅರ್ಥ ಆಯ್ತಾ? ಫಸ್ಟ್ ದುಂಡು ಮೇಜಿನ ಸಮ್ಮೇಳನದಲ್ಲಿ ಇರ್ವಿನ್ ವೈಸ್ರಾಯ್ ಇದ್ದ. 2 ಮತ್ತು 3ನೇ ದುಂಡು ಮೇಜಿನ ಸಮಯದಲ್ಲಿ ಲಾರ್ಡ್ ವೆಲ್ಲಿಂಗ್ಟನ್ ಭಾರತದ ವೈಸ್ರಾಯನಾಗಿದ್ದ ಸ್ನೇಹಿತರೆ. ಹಾಗಾದರೆ ಈ ಒಂದು
ದುಂಡು ಮೇಜಿನ ಸಮ್ಮೇಳನ ನೋಡ್ರಿ, ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಈ ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷರಂದರೂ ಕೂಡ ನೀವು ಇವ್ರನ್ನೇ ಆಗಬೇಕಾಗತ್ತೆ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು. ಹಾಗಾದರೆ ಈ ಒಂದು ದುಂಡು ಮೇಜಿನ ಸಮ್ಮೇಳನವನ್ನು ಲಂಡನ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಏತಕ್ಕಾಗಿ ಆಯೋಜನೆ ಮಾಡಿದರು ಅಂತ ನಾವು ತಿಳ್ಕೊಳ್ಳೋದಾದ್ರಿಗಿನ ನಿಮಗೆ ಗೊತ್ತಿರಬೇಕು, 1919ರಲ್ಲಿ ಈ ಒಂದು ಕಾಯ್ದೆ ಬಂದಿತ್ತು ನೋಡಿರಿ. ಇದನ್ನು ಚೇಮ್ಸ್ ಅಥವಾ ಮೌಂಟೇಗೋ ಚೇಮ್ಸ್ಬರ್ಗ್ ಕಾಯ್ದೆ ಅಂತಲೂ ಕರಿತೀವಿ. ಮೌಂಟೇಗೋ ಚೇಮ್ಸ್ಬರ್ಗ್ ಕಾಯ್ದೆ ಅಥವಾ 1919ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಈ ಕಾಯ್ದೆ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ, ಅಂದರೆ ಭಾರತೀಯರಿಗೆ ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ಇದ್ರ ಮೇಲೆ ವರದಿ ಕೊಡಲಿಕ್ಕೆ ಮತ್ತೊಂದು ಆಯೋಗವನ್ನು ನಾವು ರಚನೆ ಮಾಡ್ತೀವಿ. ಅಂದರೆ ಈ ಆಯೋಗ ನಿಮಗೆ ಕಷ್ಟಕರ ಆಯ್ತು ಅಂದ್ರಿಗಿನ ನಾವು ಇದನ್ನು ತನಿಖೆ ಮಾಡಲಿಕ್ಕೆ ಮತ್ತೊಂದು ಆಯೋಗ ನಾವೇನು ಮಾಡ್ತೀವಿ, ರಚಿಸಿದ್ರು ಅಂತ ಹೇಳಿದರು. ಆವಾಗ ಇದನ್ನು ತನಿಖೆ ಮಾಡಲಿಕ್ಕೆ ಸೈಮನ್ ಆಯೋಗವನ್ನು ರಚಿಸಿದರು. ನಿಮಗೆ ಗೊತ್ತಿರಬೇಕು, ಸೈಮನ್ ಕಮಿಷನ್, ಸೈಮನ್ ಆಯೋಗ ನೋಡ್ರಿ, ಸೈಮನ್ ಆಯೋಗ. ಇದು ನೆನಪಿಡ್ಕೋರಿ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ತಲೆದೂರಿದ ರಾಜಕೀಯ ಒಂದು ವ್ಯವಸ್ಥೆ, ಅಂದರೆ ಆ ಒಂದು ಪರಿಸ್ಥಿತಿ ಮೂಮೆಂಟ್ ಹೆಂಗಿತ್ತಂದರೆ 1927 ಹಿಡಿದು ಈ ಕಡೆ 1927, 1928, 1929, 1930ವರೆಗೂ ಇದು ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ಬಹಳ ಹದಗೆಟ್ಟಿತ್ತು ಸ್ನೇಹಿತರೆ. ಹಾಗಾಗಿ ಅದನ್ನು ಸರಿಪಡಿಸಲು ಸೈಮನ್ ಆಯೋಗ ಏನು ಮಾಡಿತು, ಆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರಿಗೆ ಏನು ಹೇಳ್ತಂದ್ರಿಗಿನ ಒಂದು ದುಂಡು ಮೇಜಿನ ಸಮ್ಮೇಳನ ಆಯೋಜನೆ ಮಾಡೋ ಅನ್ನೋಂಥ ಒಂದು ಶಿಫಾರಸು ಮಾಡಿದ ಸ್ನೇಹಿತರೆ. ನಿಮ್ಗೆ ಗೊತ್ತಿರಬೇಕು ಸೈಮನ್ ಆಯೋಗದ ಬಗ್ಗೆನೇ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ 3 ದುಂಡು ಮೇಜು, ವಿಶೇಷವಾಗಿ ಎಕ್ಸಾಮಲ್ಲಿ ಕೇಳ್ತಾರೆ, 3 ದುಂಡು ಮೇಜು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಯಾರು ಅಂತ ಕೇಳ್ತಾರೆ ನೋಡ್ರಿ. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಕೇಳಿದರೆ ನೀವು ಅವಾಗ ಆನ್ಸರ್ ಮಾಡಬೇಕಾಗತ್ತೆ. ಒಬ್ಬರು ಅಂಬೇಡ್ಕರ್ ಅವರು ನೋಡ್ರಿ. ಫಸ್ಟ್ ಒನ್ ಈಸ್ ಅಂಬೇಡ್ಕರ್, ಹೌದಾ? ಎರಡನೇದು ಬಂದುಬಿಟ್ಟು ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಮಿರ್ಜಾ ಇಸ್ಮಾಯಿಲ್, ಓಕೆನಾ? ಮೂರನೇವರು ಮಹಮ್ಮದ್ ಅಲಿ ಜಿನ್ನಾ, ಮಹಮ್ಮದ್ ಅಲಿ ಜಿನ್ನಾ, ಮಹಮ್ಮದ್ ಅಲಿ ಜಿನ್ನಾ. ಇನ್ನು 4ನೇದಾಗಿ ಅಕ್ಬರ್ ಹೈದರಿ, ಅಕ್ಬರ್ ಹೈದರಿ ಅನ್ನುವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಸ್ನೇಹಿತರೆ. ಇಷ್ಟೇ ಅರ್ಥ ಮಾಡ್ಕೋರಿ. ಇಲ್ಲಿ ಇಂಪಾರ್ಟೆಂಟ್ ಜಾಸ್ತಿ ಯಾರ ಮೇಲೆ ಪ್ರಶ್ನೆ ಬರುತ್ತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬ ಇಂಪಾರ್ಟೆಂಟ್. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು ಸ್ನೇಹಿತರೆ. ಅವಾಗ ನೀವು 4 ಜನ ನೆನ್ಪಿಟ್ಕೋಬೇಕಾಗತ್ತೆ. ಸಿಂಪಲ್ ಇಷ್ಟೇ. ಮೂರು ಅಥವಾ ಈ 3 ದುಂಡು ಮೇಜಿನ ಸಮ್ಮೇಳನ ಆಯೋಜನೆ ಮಾಡಲಿಕ್ಕೆ ಕಾರಣ ಏನಂದರೆ, ಈಗ ಒಂದು ಬ್ರಿಟನ್ ಸರ್ಕಾರ ಒಂದು ಕಾಯ್ದೆನ ಅಂದರೆ ಒಂದು ಭಾರತೀಯರಿಗಾಗಿ ಒಂದು ಕಾಯ್ದೆನ ರಚಿಸಬೇಕಾಗಿತ್ತು, ಅಂದರೆ ರೂಪಿಸಬೇಕಾಗಿತ್ತು. ಅಲ್ಲಿ ಈ ಒಂದು ಸರ್ವಪಕ್ಷದ ಸದಸ್ಯರು ಅಂದ್ರೆ ಈ ಪ್ರತಿನಿಧಿಗಳು ಎಲ್ಲ ವರ್ಗದಿಂದ ಆ ಒಂದು ಪ್ರತಿನಿಧಿಗಳನ್ನು ಇಲ್ಲೇ ಕರೆಸಬೇಕು, ಇಲ್ಲೇ ಒಂದು ಚರ್ಚೆ ಮಾಡಬೇಕಂತೇಳಿ ಕೇಸಿ ಈ ಒಂದು ಆಯೋಜನೆಯನ್ನು ಹಮ್ಮಿಕೊಳ್ತಾರೆ ಸ್ನೇಹಿತರೆ. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಎಕ್ಸಾಂಪಲ್ ನೋಡ್ರಿ, ಇವ್ರು ಯಾವುದೋ ಒಂದು ಕಾಯ್ದೆ ಪಾಸ್ ಮಾಡಿ ಕಳಿಸಿಬಿಟ್ರೆ ಭಾರತರು ಏನು ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಹಾಗಾಗಿ ಆ ಸಮಸ್ಯೆನ ಇಲ್ಲೇ ಬಗೆಹರಿಸ್ಕೊಳ್ಳೋದು. ಯಾರ್ಯಾರಿಗೆ ಏನೇನು ಬೇಕು ಎಲ್ಲರಿಗೆ ಏನು ಮಾಡೋದು, ಒಂದು ಪ್ರಾತಿನಿಧ್ಯತೆ ಕೊಡೋದು. ಈ ಎಕ್ಸಾಂಪಲ್ ಸಿಖ್ ಧರ್ಮದವ್ರಿಗೆ ಏನು ಬೇಕು, ಕ್ರಿಶ್ಚಿಯನ್ಸ್ಗೆ ಏನು ಬೇಕು, ಮುಸಲ್ಮಾನರಿಗೆ ಏನು ಬೇಕು, ಹಿಂದೂಗಳಿಗೆ ಏನು ಬೇಕು, ಹಿಂಗೆ ಯಾವ ಪಕ್ಷಕ್ಕೆ ಏನೇನು ಡಿಮ್ಯಾಂಡ್ ಇದೆ ಅವರ ಡಿಮ್ಯಾಂಡ್ಗಳನ್ನು ಅವರು ತಿಳ್ಕೊಳ್ಳಿಕ್ಕೆ, ಆ ತಿಳ್ಕೊಂಡು ಆ ಒಂದು ಬೇಸ್ ಮೇಲೆ ನಾವು ಇವ್ರಿಗೆ ಏನು ಕೊಡಬೇಕು, ಭಾರತೀಯರಿಗೆ ಯಾವ ಕಾಯ್ದೆಯನ್ನು ಕೊಡಬೇಕು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿಕ್ಕೆ ಇಲ್ಲಿ ದುಂಡು ಮೇಜಿನ ಸಮ್ಮೇಳನವನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಆಯೋಜಿಸ್ತಕ್ಕಂಥ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾದರೆ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮುಖ್ಯವಾಗಿ ಮೊದಲನೇ ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನ ನೋಡ್ರಿ. ಈಗ 1, 2, 3 3 ದುಂಡು ಮೇಜಿನ ಸಮ್ಮೇಳನ ಹಿಡಿತೇವೆ. ಬಟ್ ಈ INC ಏನಿದೆಯಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ INC ಇದಕ್ಕೂ ಭಾಗವಹಿಸಿರಲ್ಲ ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೂ ಭಾಗವಹಿಸಿರಲ್ಲ. ಅಂದ್ರೇನು, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ INC ಏನಾಗಿತ್ತು, ಭಾಗವಹಿಸಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಮತ್ತೆ ಏನೇನಾಯಿತು ಅನ್ನೋದು ನೋಡೋಣ. ನೋಡ್ರಿ, INC ಒಂದು ಪಕ್ಷದ ಪರವಾಗಿ ಪ್ರತಿನಿಧಿಯಾಗಿ ಯಾರು ಹೋಗಿದ್ರು ಅಂತಂದರೆ ಅಲ್ಲಿಗೆ ಈ ಗಾಂಧೀಜಿಯವರು
ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ನಾವು ಫಸ್ಟ್ನೇ ದುಂಡು ಮೇಜಿನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ನೋಡಿರಿ, ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಅಂದ್ರೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನ. ನೋಡಿರಿ, ಈ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಏನಿದೆಯಲ್ಲ 1930 ಅಂದರೆ ನವಂಬರ್ 12 ಡೇಟ್ ವೆರಿ ಇಂಪಾರ್ಟೆಂಟ್ ರೀ. 1931 ಜನವರಿ 19 ನಡೆದಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಹಾಗಾದರೆ ಇಲ್ಲಿ ಯಾವ ವರ್ಗದವರು ಪಾಲ್ಗೊಂಡಿದ್ದರು, ಎಷ್ಟು ಜನ ಪಾಲ್ಗೊಂಡಿದ್ರು ಅಂತಂದರೆ 89 ಜನ ಪಾಲ್ಗೊಂಡಿದ್ದರು ಸ್ನೇಹಿತರೆ. ಟೋಟಲ್ ಎಷ್ಟು ಜನ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು? 89 ಜನ ಪ್ರತಿನಿಧಿಗಳು ಏನಾಗಿದ್ದರಲ್ಲಿ ಭಾಗವಹಿಸಿದ್ರು. ಹಾಗಾದರೆ ಇಂಪಾರ್ಟೆಂಟಾಗಿ ಯಾವ ವರ್ಗದಿಂದ ಅವರು ಭಾಗವಹಿಸಿದ್ರು ಅನ್ನೋದು ನೋಡೋದಾದ್ರಿಗಿನ ಒಂದು ಮುಸ್ಲಿಂ ಲೀಗ್. ನೋಡ್ರಿ, ಮುಸ್ಲಿಂ ಲೀಗ್. ಈ ಮುಸ್ಲಿಂ ಲೀಗ್ದಿಂದ ಮೊಹಮ್ಮದ್ ಅಲಿ ಜಿನ್ನಾ, ಇನ್ನು ಆಗಾ ಖಾನ್, ಓಕೆ, ಮೊಹಮ್ಮದ್ ಶಫಿ, ಇನ್ನು ಅಲಿ ಮೊಹಮ್ಮದ್. ಓಕೆ, ಇವರು ಈ ಅಲಿ ಮೊಹಮ್ಮದ್ ಅವರು ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಏನಾಗ್ತಾರೆ ಇಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಡೆತ್ ಆಗಿರ್ತಕ್ಕಂಥ ಸ್ನೇಹಿತರೆ. ಇದು ಸ್ವಲ್ಪ ನೆನ್ಪಿಟ್ಕೋರಿ. ಇನ್ನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಯಾರು? ಜಿನ್ನಾ. ಅದಾದ ನಂತರ ಇಲ್ಲಿ ಹಿಂದೂ ಮಹಾಸಭಾದಿಂದ ಯಾರು ಭಾಗವಹಿಸಿದ್ರು ಅನ್ನೋದು ನೋಡೋದಾದರೆ ಮುಂಜೆ, ನೆಕ್ಸ್ಟ್ ಕೇಳ್ಕರ್, ಓಕೆ, ನೆಕ್ಸ್ಟು MR ಜೈಕಾರ್ ಅವರು ಕೂಡ ಭಾಗವಹಿಸಿದ್ರು ಸ್ನೇಹಿತರು. ಓಕೆ, ನೋಡ್ಕೋರಿ, ಮುಸ್ಲಿಂ ಲೀಗಿಂದ ಇಷ್ಟು ಜನ ಭಾಗವಹಿಸಿದ್ದಾರೆ ಮತ್ತು ಹಿಂದೂ ಮಹಾಸಭಾದಿಂದ ಮುಂಜೆ, ಕೇಳ್ಕರ್ ಮತ್ತು ಈ MR ಜೈಕಾರ್ ಅವರು ಭಾಗವಹಿಸಿರ್ತಕ್ಕಂಥ ಸ್ನೇಹಿತರೆ. ಓಕೆ, ನೋಡ್ರಿ, ನೆಕ್ಸ್ಟ್ ಯಾರ್ಯಾರು ಭಾಗವಹಿಸಿದ್ರು ಅಂತ ನೋಡೋದಾದರೆ ಒಂದು ಸೆಕ್ಷನ್ ಸ್ನೇಹಿತರೆ. ಜಸ್ಟಿಸ್ ಪಾರ್ಟಿಯಿಂದ ನೋಡಿ, ಜಸ್ಟಿಸ್ ಪಾರ್ಟಿಯಿಂದ ರಾಮಸ್ವಾಮಿ ಮೊದಲಿಯರ್ ಅವರು ಭಾಗವಹಿಸಿದ್ದರು. ಓಕೆ, ರಾಮಸ್ವಾಮಿ ಮೊದಲಿಯರ್. ಇನ್ನು ಕ್ರೈಸ್ತ ಧರ್ಮದಿಂದ ಯಾರು ಭಾಗವಹಿಸಿದ್ರಪ್ಪ ಅಂತಂದ್ರಿಗಿನ ಒಂದು ಸೆಕೆಂಡ್, ಜಸ್ಟಿಸ್ ಪಾರ್ಟಿ ಆಯಿತಾ? ಓಕೆ, KT ಪಾಲ್ ಅನ್ನೋರು ನೋಡ್ರಿ, KT ಪಾಲ ಅನ್ನೋರು ಇವರು ಬ್ರಿಟನ್ ಅಂದರೆ ಇಂಗ್ಲೆಂಡಿನ ಕ್ರೈಸ್ತ ಧರ್ಮದಿಂದ ಭಾಗವಹಿಸಿದವರು. ಇನ್ನು ಭಾರತದ ಕ್ರೈಸ್ತ ಧರ್ಮದಿಂದ ಭಾಗವಹಿಸಿದವರು ಪನ್ನೀರ್ ಶೆಲ್ವಂ ಅಂತೇಳಿ ಕೇಸರಿ. ಪನ್ನೀರ್ ಶೆಲ್ವಂ ಅನ್ನುವರು ಭಾರತ ಕ್ರೈಸ್ತ ಧರ್ಮದಿಂದ ಏನಾಗಿದ್ದರು ಭಾಗವಹಿಸಿರ್ತಕ್ಕಂಥದ್ದು. ಇನ್ನು ಈ ಒಂದು ಲಿಬರಲ್ ಪಾರ್ಟಿಯಿಂದ ತೇಜ್ ಬಹದ್ದೂರ್ ಸಪ್ರೋ, ಇನ್ನೊಬ್ಬರು ಶ್ರೀನಿವಾಸ್ ಚಿಂತಾಮಣಿ ಅನ್ನೋರು ಭಾಗವಹಿಸಿದ ಸ್ನೇಹಿತರೆ. ಶ್ರೀನಿವಾಸ್ ಚಿಂತಾಮಣಿ ಅನ್ನೋರು ಕೂಡ ಇಲ್ಲಿ ಭಾಗವಹಿಸಿದರು. ಇನ್ನು ದಲಿತರ ವರ್ಗದಿಂದ ಅಂಬೇಡ್ಕರ್ ಅವರು ಭಾಗವಹಿಸಿರ್ತಕ್ಕಂಥ ಸ್ನೇಹಿತರೆ. ಅಂಬೇಡ್ಕರ್ ಅವರು ಭಾಗವಹಿಸಿದ್ರು. ಮತ್ತು ಆರ್ ಶ್ರೀನಿವಾಸ್ ಅವರು ಕೂಡ ಭಾಗವಹಿಸಿದ್ರು. ಅದರ ಜೋಡಿ ಆರ್ ಶ್ರೀನಿವಾಸ್ ಅವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಕಾರ್ಮಿಕ
ಕಾರ್ಮಿಕ ವರ್ಗದಿಂದ ಯಾರು ಭಾಗವಹಿಸಿದ್ರು ಅಂತಂದ್ರೆಗಿನ ಕಾರ್ಮಿಕ ವರ್ಗದಿಂದ ಎಮ್ ಎನ್ ಜೋಶಿ ಅವರು ಭಾಗವಹಿಸಿದ ಸ್ನೇಹಿತರೆ. ಓಕೆ, ಇನ್ನು ಈ ಒಂದು ದೇಶೀಯ ಸಂಸ್ಥಾನಗಳ ಪರವಾಗಿ ನೋಡ್ರಿ, ಸಂಸ್ಥಾನಗಳ ಪರವಾಗಿ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಭಾಗವಹಿಸಿದ್ರು ಸ್ನೇಹಿತರೆ. ನೋಡಿ ಒಂದ್ಸಲ ಇಲ್ಲಿ ನೋಡ್ಕೊರಿ, ಯಾರ್ಯಾರು ಭಾಗವಹಿಸಿದ್ರು? 89 ಜನ ಟೋಟಲ್. ಎಷ್ಟು? 89 ಜನ. ಇದರಲ್ಲಿ ಈ 89 ಜನ ಏನಿದಾರಲ್ಲ, 57 ಏನು ಜನ ಇದಾರಲ್ಲ, ಇವರು ಬ್ರಿಟಿಷ್ ಇಂಡಿಯಾದಿಂದ ನೋಡ್ರಿ, ಬ್ರಿಟಿಷ್ ಇಂಡಿಯಾ ಅಂತಂದ್ರೆ ಏನರ್ಥ ಗೊತ್ತಾ? ಅಂದರೆ ಈ ಎಕ್ಸಾಂಪಲಿಗೆ ಇದು ಭಾರತ ಅನ್ಕೋರಿ, ಬ್ರಿಟಿಷರು ಆಕ್ರಮಣ ಮಾಡಿರ್ತಕ್ಕಂಥ ಪ್ರದೇಶಗಳು, ಇದು ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಏನಂತ ಕರಿತೀವಿ ನಾವು? ಬ್ರಿಟಿಷ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಏನು ಈ ರಾಜರ ಆಡಳಿತ ಮಾಡ್ತಿರ್ತಾರಲ್ಲ ಅವ್ರನ್ನ ದೇಶೀಯ ಪ್ರದೇಶಗಳು ಅಂತ ಕರಿತೀವಿ ರೀ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಅಂದ್ರೆ ಬ್ರಿಟಿಷ್ ಇಂಡಿಯಾದಿಂದ 57 ಜನ, 16 ಜನ ಸಂಸ್ಥಾನಗಳಿಂದ ಭಾಗವಹಿಸಿದ್ರು, ಸಂಸ್ಥಾನಗಳು. ಇನ್ನೂ 16 ಜನ ವಿವಿಧ ವರ್ಗಗಳಿಂದ ಭಾಗವಹಿಸಿರ್ತಕ್ಕಂಥವ್ರು. ಅಂದ್ರೆ ಬ್ರಿಟಿಷ್ ಅಂದರೆ ಇಂಗ್ಲೆಂಡಿನ ಬ್ರಿಟಿಷರು ಏನಾಗಿದ್ದರು, ಇಲ್ಲಿ ಭಾಗವಹಿಸಿದ್ರು. ಇಷ್ಟು ನಿಮಗೆ ಗೊತ್ತಿರಬೇಕು. ಟೋಟಲ್ 89 ಮೆಂಬರ್ಸ್ ಏನಾಗಿದ್ದರು ಈ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ, ಜಸ್ಟಿಸ್ ಪಾರ್ಟಿ. ಓಕೆ, ಮತ್ತು ಈ ಕ್ರೈಸ್ತ ಧರ್ಮದಿಂದ ಯಾರು, ಇನ್ನು ಮತ್ತು ಭಾರತ ಕ್ರೈಸ್ತ ಧರ್ಮ, ಲಿಬರಲ್ ಪಾರ್ಟಿಯಿಂದ ಯಾರು, ದಲಿತ ವರ್ಗದಿಂದ ಯಾರು, ಕಾರ್ಮಿಕ ವರ್ಗದಿಂದ ಯಾರು, ಸಂಸ್ಥಾನಗಳಿಂದ ಯಾರು ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ಈ ಸಿಖ್ ಧರ್ಮದಿಂದ ಕೂಡ ಭಾಗವಹಿಸಿದ್ರು. ಸಂಪೂರ್ಣ ಸಿಂಗ್ ಮತ್ತು ಉಜ್ವಲ್ ಸಿಂಗ್ ಅಂತೇಳಿ ಕೇಸ್ರಿ. ಉಜ್ವಲ್ ಸಿಂಗ್ ನೋಡ್ರಿ, ಎಕ್ಸಾಮಲ್ಲಿ ಯಾವ ರೀತಿಯಾದ ಪ್ರಶ್ನೆ ಬರ್ಬೋದು. ಅಂದರೆ ಮೊದಲನೇ ದುಂಡು ಮೇಜು ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ವರ್ಗ ಭಾಗವಹಿಸಿರಲಿಲ್ಲ, ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಲೂ ಕೇಳ್ಬೋದು. ಓಕೆ, ಹಾಗಾಗಿ ಅಥವಾ ಯಾರು ಭಾಗವಹಿಸಲಿಲ್ಲ ಅನ್ನೋದು ಕೂಡ ಕೇಳ್ಬೋದು. 3 ದುಂಡು ಮೇಜು ಸಮ್ಮೇಳನದಲ್ಲಿ ಭಾಗವಹಿಸಿದವ್ರು ಯಾರು ಅಂತ ಕೂಡ ಕೇಳ್ಬೋದು. ಆಲ್ರೆಡಿ ಹೇಳಿದ್ದೀನಿ ನಾನು, ಇಲ್ಲಿದೆ ನೋಡಿ, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವ್ರು ಯಾರು. 1 ಸೆಕೆಂಡ್, ಎಕ್ಸಾಂಪಲ್ ಹೇಳಿದ್ದೀನಿ ನಾನು ಆಲ್ರೆಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಈ 1 ಸೆಕೆಂಡ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್ ಮಿರ್ಜಾ ಇಸ್ಮಾಯಿಲ್, ಮೊಹಮ್ಮದ್ ಅಲಿ ಜಿನ್ನಾ, ಅಕ್ಬರ್ ಹೈದರಿ. ಇದು ನಿಮಗೆ ಗೊತ್ತಿರಬೇಕು. ಒಟ್ಟು ಎಷ್ಟು ನಡೆದವ ದುಂಡು ಮೇಜು ಸಮ್ಮೇಳನ? 3 ನಡೆದಿದ್ದಾವ. ಹಾಗಾದರೆ ಈ 3 ದುಂಡು ಮೇಜು ಸಮ್ಮೇಳನ ನಡೆದ ಸಮಯದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು ಅಥವಾ ಯಾರು ಪ್ರಧಾನಿ ಆಗಿದ್ದಂದ್ರೆ ರಾಮ್ಸೆ ಮೆಕ್ಡೊನಾಲ್ಡ್ ಅವರು. ಹಾಗಾದರೆ ಭಾರತದಾಗ ಮೊದಲನೇ ದುಂಡು ಮೇಜು ಸಮ್ಮೇಳನ ನಡೆದಾಗ ಯಾರು ವೈಸ್ರಾಯ್ ಇರ್ವಿನ್ ಆಗಿದ್ದ. 2 ಮತ್ತು 3ನೇ ದುಂಡು ಮೇಜು ಸಮ್ಮೇಳನ ನಡೀಬೇಕಾದ್ರೆ ಯಾರು ವೈಸ್ರಾಯ್ ಇದ್ರು ಅಂತಂದರೆ ವೆಲ್ಲಿಂಗ್ಟನ್ ಇದ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ನಾವು ಮತ್ತೆ ಮುಂದೆ ನೋಡೋದಾದರೆ ನೋಡು, ಇಲ್ಲೆಲ್ಲ ಯಾರ್ಯಾರು ಪಾಲ್ಗೊಂಡಿದ್ರು ಅಂತ ನಾನು ಹೇಳಿದ್ದೀನಿ. ಇಷ್ಟು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟಾಗಿ. ಇನ್ನು ಇಲ್ಲಿ ಏನೇನು ಚರ್ಚೆ ಮಾಡಲಾಯಿತು ಅಂತಂದ್ರೆಗಿನ ಇಲ್ಲಿ ಇಂಪಾರ್ಟೆಂಟಾಗಿ ಏನು ಚರ್ಚೆ ಆಯಿತು? ICS ಬಗ್ಗೆ ಚರ್ಚೆ ಆಯಿತು. ICS ಮತ್ತು IPS ಬಗ್ಗೆ ಚರ್ಚೆ ಆಯಿತು. IPS ಬಗ್ಗೆ ನೋಡಿರಿ, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್ ಬಗ್ಗೆ ಇದು ಚರ್ಚೆ ಆಯಿತು. ಅಂದರೆ ನಾವು ICS ಆ್ಯಂಡ್ IPSಗಳನ್ನು ನಾವೇ ಏನು ಮಾಡ್ತೀವಿ, ನಡೆಸ್ಕೊಡ್ತೀವಿ ಅಂತ ಭಾರತೀಯರು ಇಲ್ಲಿ ಕೇಳಿಕೊಂಡ್ರು. ಮತ್ತು ಅದಾದ ನಂತರ ಈ ಬಾಂಬೆ ಪ್ರದೇಶದಿಂದ ಈ ಸಿಂಧು ಪ್ರದೇಶವನ್ನು ಬೇರ್ಪಡಿಸಬೇಕು. ನೋಡ್ರಿ, ಸಿಂಧು ಪ್ರದೇಶವನ್ನು ಬೇರ್ಪಡಿಸಬೇಕು ಅಂತ ಇಲ್ಲಿ ಪ್ರಸ್ತಾಪ ಚರ್ಚೆ ನಡೀತು. ಮತ್ತು ಅದಾದ ನಂತರ ಈ ಭಾರತದಿಂದ ಬರ್ಮಾ ದೇಶವನ್ನು ಕೂಡ ಪ್ರತ್ಯೇಕಿಸಬೇಕು ಅನ್ನೋದು ಕೂಡ ಇಲ್ಲಿ ಚರ್ಚೆ ನಡೀತು. ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕಿಸಬೇಕಂತ ಚರ್ಚೆ ನಡೆಯುತ್ತೆ. ಅದೇ ರೀತಿಯಾಗಿ ಈ ದೇಶೀಯ ಸಂಸ್ಥಾನಗಳಿಂದವಲ್ಲ, ಆ ದೇಶೀಯ ಸಂಸ್ಥಾನಗಳಿಗೆ ಸ್ವಯಂ ಅಧಿಕಾರವನ್ನು ಕೊಡಬೇಕು, ಸ್ವಯಂ ಪಾಲನಾ ವ್ಯವಸ್ಥೆ ಕೊಡಬೇಕು ಅನ್ನೋದು ಇಲ್ಲಿ ಚರ್ಚೆ ಆಗುತ್ತೆ ಸ್ನೇಹಿತರೆ. ಇದೇ ಸಮಯದಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರಗಳನ್ನು ಬೇಡಿಕೆ ಇಡ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಗೊಂದಲ ಅನ್ನೋದು ಏನಾಗುತ್ತಾ
ಸೃಷ್ಟಿ ಆಗುತ್ತಾ. ಹಾಗಾಗಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಏನು ಹೇಳಿದ್ರು ಅಂತಂದ್ರಿಗಿನ, ನೀವು ಒಂದು ಒಮ್ಮತಕ್ಕೆ ಬರ್ರಿ, ಅಂದ್ರೆ ಎಲ್ಲರೂ ಸೇರಿ ಒಂದು ಅಭಿಪ್ರಾಯವನ್ನು ನನಗೆ ತಿಳಿಸ್ರಿ, ಒಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸಿ ಅದನ್ನು ಏನು ಮಾಡ್ತೀನಿ, ಜಾರಿ ಮಾಡ್ತೀನಿ ಅಂತೇಳಿ. ಹಾಗಾಗಿ ಮತ್ತೆ ನಿಮಗೆ ಗೊತ್ತಿರಬೇಕು, INC ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅತ್ಯಂತ ಜನ ಅಂದ್ರೆ ಈ ಪ್ರಜೆಗಳು ಅಥವಾ ಈ ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಪಕ್ಷ, ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಪಕ್ಷ ಯಾವುದಂದ್ರಿಗಿನ INC. ಈ INC ಏನು ಮಾಡಿತ್ತು ಅಂದ್ರೆ 1929 ನಡೆದಿರ್ತಕ್ಕಂಥ ಲಾಹೋರ್ ಅಧಿವೇಶನದಲ್ಲಿ ದುಂಡು ಮೇಜಿನ ಸಮ್ಮೇಳನಗಳನ್ನು ಏನು ಮಾಡಿತ್ತು, ಬಹಿಷ್ಕರಿಸಿತ್ತು. ಹಾಗಾಗಿ ರಾಮ್ಸೆ ಮೆಕ್ಡೊನಾಲ್ಡ್ ಏನು ಮಾಡಿದ ಅಂದ್ರಿಗಿನ, ನೆಕ್ಸ್ಟ್ ಈ ಒಂದು ದುಂಡು ಮೇಜು ಸಮ್ಮೇಳನ ನಾವು ಮುಂದೂಡೋಣ, ಮತ್ತು ಎರಡನೇ ದುಂಡು ಮೇಜು ಸಮ್ಮೇಳನ ನಾವೇನು ಮಾಡೋಣ, ಆಯೋಜಿಸೋಣ, ಅಲ್ಲಿ ಕಾಂಗ್ರೆಸ್ ಪಕ್ಷನ ಏನು ಮಾಡ್ತೀನಿ ನಾನು ಕರೆಸ್ತೀನಿ ಅಂತೇಳಿ ಕೇಸಿ ಹೇಳಿರ್ತಕ್ಕಂಥ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷನೇ ಯಾಕೆ ಬರಬೇಕಾಯ್ತಪ್ಪ ಅಂತಂದ್ರಿಗಿನ, ಭಾರತದಲ್ಲಿ ಅತಿ ದೊಡ್ಡ ಪಕ್ಷ. ಈಗ ಯಾವ್ದಾದ್ರು ಒಂದು ಕಾಯ್ದೆ ರೂಪಿಸಿ ಭಾರತಕ್ಕೆ ಕಳಿಸಿದರೆ ಅದನ್ನು ಕಾಂಗ್ರೆಸ್ ಪಾರ್ಟಿ ಏನು ಮಾಡುತ್ತೆ, ಅಪೋಸ್ ಮಾಡುತ್ತೆ. ಹಾಗಾಗಿ ಮತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕೇಸಿ ಈ ರಾಮ್ಸೆ ಮೆಕ್ಡೊನಾಲ್ಡ್ ಅವ್ರು ಏನು ಮಾಡಿದ್ರು ಅಂದ್ರೆ ಇರ್ವಿನ್ಗೆ ಪತ್ರ ಬರೆದ್ರಿ. ಇರ್ವಿನ್ಗೆ ಪತ್ರ ಬರೆದು ಏನು ಹೇಳಿದ್ರಂದ್ರೆ, ನೀ ಏನು ಮಾಡ್ತೀವಿ ಗೊತ್ತಿಲ್ಲ ನನಗೆ, ಒಟ್ಟ ಈ ಕಾಂಗ್ರೆಸ್ ಪಾರ್ಟಿಯಿಂದ ಕೆಲವೊಂದು ಪ್ರತಿನಿಧಿಗಳು ಏನಾಗಬೇಕು, ಭಾಗವಹಿಸ್ಬೇಕು. ಅಂದ್ರೆ ಗಾಂಧೀಜಿ ಎರಡನೇ ದುಂಡು ಮೇಜು ಸಮ್ಮೇಳನ ಭಾಗವಹಿಸ್ಬೇಕಂದಾಗ ಇಲ್ಲಿ ನಿಮಗೆ ಗೊತ್ತೇ, ಇದನ್ನು ಆಲ್ರೆಡಿ ಹೇಳಿದ್ದೀನಿ, 1931 ಮಾರ್ಚ್ 5 ಇಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದೇ ಯಾವುದಂದ್ರಿಗಿನ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಈ ಗಾಂಧಿ ಇರ್ವಿನ್ ಒಪ್ಪಂದದ ಮೇರೆಗೆ ಏನಾಯ್ತಪ್ಪ ಅಂತಂದ್ರಿಗಿನ, ಇಲ್ಲಿ ಎರಡನೇ ದುಂಡು ಮೇಜು ಸಮ್ಮೇಳನಕ್ಕೆ ಗಾಂಧೀಜಿಯವರು ಬಂದರು ಅನ್ನೋದು ಕೂಡ ಗೊತ್ತಿರಬೇಕು. ಇಲ್ಲಿ ಒಪ್ಪಂದ ಆಗುತ್ತೆ. ಯಾಕಂದರೆ ಈ ಒಂದು ಒಪ್ಪಂದವನ್ನು ಕರಾಚಿ, ವಿಶೇಷವಾಗಿರ್ತಕ್ಕಂಥ ಕರಾಚಿ ಅಧಿವೇಶನದಲ್ಲಿ ಗಾಂಧೀಜಿಯವರು ಪ್ರಸ್ತಾಪಡಿಸ್ತಾರೆ. ಅಲ್ಲಿ ಆ ಕಾಂಗ್ರೆಸ್ ಅನ್ನೋದು ಒಮ್ಮತದಿಂದ ಏನು ಮಾಡ್ತಿರೋದು, ಬಹುಮತವನ್ನು ಕೊಟ್ಟು ಈ ಗಾಂಧೀಜಿನ ಎರಡನೇ ದುಂಡು ಮೇಜು ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ನೋಡ್ರಿ, ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ನಡೆದಿದ್ದು ಯಾವಾಗ ಅಂತಂದರೆ 1931 ಸೆಪ್ಟೆಂಬರ್ 7ರಿಂದ 1931 ನಾನು ಆಲ್ರೆಡಿ ಹೇಳಿದ್ನಲ್ಲ, ಡಿಸೆಂಬರ್ 1 ಆಗಿರ್ಬೋದು ಅಥವಾ 5 ಆಗಿರ್ಬೋದು. ಹೌದಾ, ಡಿಸೆಂಬರ್ 1 ಅಂತ ತಿಳ್ಕೊರಿ. ಇಲ್ಲೇ ಆಯಿತು. ಇಲ್ಲಿ ನಾವು ನೋಡ್ರಿ, ಅಲ್ಲಿ ಎಷ್ಟು ಜನ ಭಾಗವಹಿಸಿದ್ರಲ್ಲ, ಯಾರು ಭಾಗವಹಿಸಿದ್ರಲ್ಲ ಅವರೇ ಭಾಗವಹಿಸ್ತಾರೆ. ಬಟ್ ನಾವು ಇಲ್ಲೇ ನೋಡ್ಕೊಳ್ಳೋಣ, ಅಡಿಷ್ನಲ್ ಆಗಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಇದೇ ಒಂದು ದುಂಡು ಮೇಜು ಸಮ್ಮೇಳನಕ್ಕೆ ಎಷ್ಟರ ಯಾರು ಬಂದಿದ್ರು ಅಂತ ನೋಡ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಿಂದ ಯಾರು ಬಂದಿದ್ರು, INC ಇಂದ ಗಾಂಧೀಜಿಯವರು ಬಂದಿದ್ದರು. ನೋಡ್ರಿ, ಗಾಂಧೀಜಿ ಜೊತೆಗೆ ಮತ್ತೆ ಯಾರು ಬಂದಿದ್ರು ಅಂದರೆ ಮದನ್ ಮೋಹನ್ ಮಾಳವೀಯರು ಬಂದಿದ್ದರು. ಮಾಳವೀಯ. ಇನ್ಯಾರು ಭೇಟಿ ಕೊಟ್ಟಿದ್ರು ಅಂದರೆ ಸರೋಜಿನಿ ನಾಯ್ಡು ಅವರು ಕೂಡ ಬಂದಿರತಕ್ಕಂಥ ಸರೋಜಿನಿ ನಾಯ್ಡು ಕೂಡ ಎರಡನೇ ದುಂಡು ಮೇಜು ಸಮ್ಮೇಳನದಲ್ಲಿ ಬಂದಿರೋದು. ಇವರು ವ್ಯಕ್ತಿಗತವಾಗಿ ಬಂದಿರತಕ್ಕಂಥವ್ರು. ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥದ್ದು. ಓಕೆ, ಇನ್ನು ಮತ್ತೆ ಯಾರು ಬಂದಿರೋ ಅಂದ್ರಿಗಿನ, ಇಲ್ಲಿ ಮುಸ್ಲಿಂ ಲೀಗ್ ನೋಡ್ರಿ, ಮುಸ್ಲಿಂ ಲೀಗ್ ಪರವಾಗಿ ಪ್ರತಿನಿಧಿಯಾಗಿ ಇಕ್ಬಲ್ ನೋಡ್ರಿ, ಮೊಹಮ್ಮದ್ ಇಕ್ಬಲ್ ಅವರು ಭೇಟಿ ಕೊಡ್ತಾರೆ. ಅದೇ ರೀತಿಯಾಗಿ ಜಿ ಡಿ ಬಿರ್ಲಾ ಅವರು ಕೂಡ ಇಲ್ಲಿ ಬರ್ತಾರೆ. ಮತ್ತು ಬಿ ಎನ್ ರಾವ್ ಅವರು ಕೂಡ ಭಾಗವಹಿಸ್ತಾರೆ, ಕನ್ನಡಿಗ. ನೋಡ್ರಿ, ಗಾಂಧೀಜಿ, ಮಾಳವೀಯ, ಎಸ್ ನಾಯ್ಡು, ಮೊಹಮ್ಮದ್ ಇಕ್ಬಾಲ್, ಸಾರೆ ಜಹಾಸೆ ಅಚ್ಚೆ ಏನು ಗೀತೆ ಬರೋದಲ್ಲ ಇವರೇ. ಇನ್ನು ಪಾಕಿಸ್ತಾನ ಅನ್ನುವಂಥ ಹೆಸರು ಸೂಚಿಸಿದ್ದು ಕೂಡ ಪದದ ಒಂದು ಅರ್ಥ ಸೂಚಿಸಿದ್ದು ಕೂಡ ಇವರೇ. ಇನ್ನು ಜಿ ಡಿ ಬಿರ್ಲಾ, ಇನ್ನು ಬಿ ಎನ್ ರಾವ್, ಇವರು ಎಕ್ಸ್ಟ್ರಾ ಬಂದಿರತಕ್ಕಂಥವ್ರು. ಅಂದರೆ ಈಗ ಅಡಿಷ್ನಲ್ ಆಗಿ ತಿಳ್ಕೊಂಡ್ರೆ ಸಾಕು ನೀವು. ಓಕೆ, ಇಲ್ಲಿ ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಮತ್ತೆ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಭಿನ್ನಾಭಿಪ್ರಾಯಗಳಿಂದ ನಿಮ್ಗೆ ಗೊತ್ತಿರಬೇಕಾ, ಈ ಭಿನ್ನಾಭಿಪ್ರಾಯಗಳಿಂದ ಏನಾಯಿತು, ಈ ಒಂದು ಸಮ್ಮೇಳನ ಕೂಡ ಏನಾಯಿತು, ವಿಫಲವಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿದರು, ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರಗಳನ್ನು ನೀಡಿದರು. ಅಂದರೆ ಬೇಡಿಕೆ ಇಟ್ಟರು, ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರ ಅಂದರೆ ಕಾಮನ್ವೆಲ್ತ್ ಅವಾರ್ಡ್ ಅಂತ ಕರಿತೀವಿ. ಮತೀಯ ಒಂದು ಕ್ಷೇತ್ರಗಳನ್ನು ಬೇಡಿಕೆ ಇಡ್ತಾರೆ. ಯಾರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದು ಗಾಂಧೀಜಿಯವರಿಗೆ ಅದು ಇಷ್ಟ ಆಗಲ್ಲ. ಗಾಂಧೀಜಿಯವರು ಏನು ಮಾಡಿದರು ಅಂತಂದ್ರೆ ಜವಾಬ್ದಾರಿ ಸರ್ಕಾರದ ಬಗ್ಗೆ ಅವರು ಬೇಡಿಕೆ ಇಡ್ತಾರೆ. ಜವಾಬ್ದಾರಿ ಸರ್ಕಾರದ ಬಗ್ಗೆ ಅವರು ಬೇಡಿಕೆ ಇಡ್ತಾರೆ. ಅಂದರೆ ಈ ಫಾರಿನ್ ಮಿನಿಸ್ಟರ್ ಆಗಿರ್ಬೋದು, ಅಂದರೆ ಈ ಒಂದು ವಿದೇಶಾಂಗ ಖಾತೆ ಇರ್ಬೋದು ಅಥವಾ ಹಣಕಾಸು ಖಾತೆ ಇರ್ಬೋದು, ಇವೆಲ್ಲ
ನಾವು ಅಂದ್ರೆ ಜವಾಬ್ದಾರಿ ಸರ್ಕಾರದವ್ರು ಅಂದರೆ ಸ್ವಂತ ನಿರ್ಣಯದಿಂದ ನಾವೇ ಡಿಸಿಷನ್ ತೊಗೊಳೋದ್ರಿ, ಅದು ಗಾಂಧೀಜಿಯವ್ರು ಕೇಳ್ತಾರೆ. ಬಟ್ ಇಲ್ಲಿ ಭಿನ್ನಾಭಿಪ್ರಾಯ ಏನು ಮಾಡ್ತಾರೆ ಅಂದರೆ ಗಾಂಧೀಜಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ಬಹಿಷ್ಕರಿಸಿ ಮತ್ತೆ ವಾಪಸ್ ಬಂದು ಏನು ಮಾಡಿದ್ರು ಅಂತಂದ್ರಿಗಿನ ಈ ಕಾನೂನು ಭಂಗ ಚಳವಳಿನ ಮತ್ತೆ ಪ್ರಾರಂಭ ಮಾಡ್ತಾರೆ. ಕಾನೂನು ಭಂಗ ಚಳವಳಿನ ಪ್ರಾರಂಭ ಮಾಡಿದ ಕೂಡಲೇ ಇವರಿಗೆ ಮತ್ತೆ ಈ ಯರವಾಡ ಜೈಲಿಗೆ ಹೋಗಿ ಮತ್ತೆ ಹಾಕ್ತಾರೆ. ಯರವಾಡ ಪುನಾದಲ್ಲಿ ಬರ್ತಕ್ಕಂಥ ಯರವಾಡ ಜೈಲಿಗೆ ಮತ್ತೆ ಇವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ಆ ಜೈಲಲ್ಲಿ ಇಟ್ಟಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕಾ. ಇನ್ನು ಇದಾದ ನಂತರ ಇಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳು ಬರ್ತವೆ. ಯಾರಿಗೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮತೀಯ ಕೊಡುಗೆ ಅಂತ ಬರುತ್ತೆ 1932ರಲ್ಲಿ ಮತೀಯ ಕೊಡುಗೆ. ನೋಡ್ರಿ, ಅದನ್ನು ವಿರೋಧಿಸಿ ಏನು ಮಾಡಿದ್ರು ಅಂದ್ರಗಿನ ಗಾಂಧೀಜಿ ಯರವಾಡ ಜೈಲು ಉಪವಾಸ ಕೊಟ್ಟರು. ಅಲ್ಲಿ ಒಂದು ಒಪ್ಪಂದ ಆಗುತ್ತೆ 1932ರಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಅದೇ ಒಪ್ಪಂದ ಯಾವುದು ಅಂದ್ರಗಿನ ಪುನಾ ಒಪ್ಪಂದ ರೀ. ಎಷ್ಟೋ ಬಾರಿ ಎಕ್ಸಾಮಲ್ಲಿ ಕೇಳ್ಯಾರ ಪುನಾ ಒಪ್ಪಂದ ಎಲ್ಲಿ ಆಯಿತು ಅಂತ ತಿಳ್ಕೇಸಿ, ಯರವಾಡ ಜೈಲಲ್ಲಿ ಪುನಾದಲ್ಲಿ. ಓಕೆ, ಪುನಾ ಒಪ್ಪಂದ ಅಂತ ಗೊತ್ತಿರಬೇಕು. ಇಷ್ಟು ನಿಮಗೆ ಗೊತ್ತಿರಲಿ. ನಾನು ಆಲ್ರೆಡಿ ಇದು ಹೇಳಿರ್ತಕ್ಕಂಥದ್ದು ಇಲ್ಲಿನ ಅಂಶಗಳು ಹಿಡಿದು ತಿಳ್ಕೇಸಿ. ನೆಕ್ಸ್ಟ್ ನೋಡೋದಾದ್ರಿಗಿನ ಮತ್ತೆ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. 3ನೇ ದುಂಡು ಮೇಜಿನ ಸಮ್ಮೇಳನ 3ನೇ ದುಂಡು ಮೇಜಿನ 3ನೇ ದುಂಡು ಮೇಜಿನ ಸಮ್ಮೇಳನ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದು 1932. ನೋಡ್ರಿ, 1932 ನವಂಬರ್ 17ರಿಂದ 1932 ಡಿಸೆಂಬರ್ 25ರವರೆಗೆ ನಡೆದಿದ್ದಾರೆ. ಡಿಸೆಂಬರ್ 25ರವರೆಗೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರಿಗಿನ 46 ಮೆಂಬರ್ಸ್. ನೋಡ್ರಿ, 46 ಜನ ಏನು ಮಾಡಿದ್ರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅಲ್ಲಿ ಬ್ರಿಟನ್ ಸರ್ಕಾರ ಅಥವಾ ಬ್ರಿಟಿಷರು ಏನು ಹೊರಡಿಸಿದ್ರಪ್ಪ ಅಂದ್ರೆ, ನೀವು ಎಷ್ಟು ಜನ ಆದ್ರೂ ಭಾಗವಹಿಸ್ರಿ ಬಿಡ್ರಿ, ನಾವಂತ ಏನು ಮಾಡ್ತೀವಿ ಒಂದು ಕಾಯ್ದೆನ ರಚನೆ ಮಾಡ್ತೀವಿ ಅಂತೇಳಿ ಕೇಸಿ 1933ರಲ್ಲಿ ನೋಡ್ರಿ 1933ರಲ್ಲಿ ಒಂದು ಶ್ವೇತಪತ್ರವನ್ನು ಏನು ಮಾಡಲಾಯಿತು ಅಂದ್ರೆ ತಯಾರಿಸಲಾಯಿತು. ಇದನ್ನು ಈ ಒಂದು ಶ್ವೇತಪತ್ರವನ್ನು ಯಾವಾಗ ಜಾರಿಗೆ ತೊಗೊಂಬಂದ್ರೆ 1935. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಭಾರತ ಸರ್ಕಾರ ಕಾಯ್ದೆ. ನೋಡ್ರಿ, ಇದು ನಿಮಗೆ ಗೊತ್ತಿರಬೇಕು. ಈ ಭಾರತ ಸರ್ಕಾರ ಕಾಯ್ದೆ ರಚನೆ ಆಗಬೇಕಾದ್ರೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದ್ರೆ ಈ 3 ದುಂಡು ಮೇಜಿನ ಸಮ್ಮೇಳನಗಳು ರೀ. ಈ 3 ದುಂಡು ಮೇಜಿನ ಸಮ್ಮೇಳನ ನಡೆದಿರ್ತಕ್ಕಂಥ ಎಲ್ಲ ಚರ್ಚೆ ಅನುಗುಣವಾಗಿ ಈ ಒಂದು ಕಾಯ್ದೆ ಏನಾಗಿತ್ತು, ಜಾರಿ ಆಯಿತು. ಇದು ವಿಶೇಷ ಏನಪ್ಪ ಅಂದ್ರಿಗಿನ ಇದು ಒಂದು ಶೇಷಾಧಿಕಾರವನ್ನು ಹೊಂದಿತ್ತು ಮತ್ತು ಅತಿ ದೊಡ್ಡ ಕಾಯ್ದೆ ಆಗಿತ್ತು. ಇದನ್ನು ಭಾರತದ ನೀಲಿ ನಕಾಶೆ ಅಂತ ಕರಿತಾರೆ ರೀ. ಅರ್ಥ ಆಯ್ತಾ? ಯಾಕಂತಂದರೆ ಇದರಲ್ಲಿ ಇವತ್ತೇನು ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳೇನಿದಾವಲ್ಲ ಅತಿ ಹೆಚ್ಚಾಗಿ ಇಲ್ಲಿಂದೇ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಹೌದಾ? ಹಾಗಾಗಿ ಇದೇ ಒಂದು ಕಾಯ್ದೆಯನ್ನು ಕೆಲವೊಬ್ರು ಅಪೋಸ್ ಮಾಡ್ತಾರೆ ರೀ. ಈಗ ಎಕ್ಸಾಂಪಲ್ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಕಾಯ್ದೆಯನ್ನು ಗುಲಾಮಗಿರಿಯ ಹೊಸ ಸನ್ನದು ಅಂತ ಕರೀತಾರೆ ರೀ. ಬ್ರೇಕ್ಗಳಿರುವ ವಾಹನ ಆದರೆ ಇಂಜಿನ್ ಇಲ್ಲ ಅಂತ ಕರೀತಾರೆ ರೀ. ಕೊಳೆತ ಕಾಯ್ದೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಇದು ಈ ಕಾಯ್ದೆಗೆ ಕೆಲವೊಂದಿಷ್ಟು ವಿಮರ್ಶೆಗಳು ಕೂಡ ಆಗ್ತವೆ. ಬಟ್ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಅತಿ ದೊಡ್ಡ ಕಾಯ್ದೆ ಇದು ನಿಮಗೆ ಗೊತ್ತಿರಬೇಕು. ಈ 3 ದುಂಡು ಮೇಜಿನ ಸಮ್ಮೇಳನಗಳು ಇದು ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ. ನಿಮಗೆ ಏನು ಗೊತ್ತಾ, ಒಂದು ಟ್ರಿಕ್ಸ್ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಟ್ರಿ. ಯಾವಾಗಲೂ ಪದೇ ಏನು ಕೇಳ್ತಾರಂದರೆ ಇಲ್ಲಿ ಕ್ರೊನಾಲಾಜಿಕಲ್ ಆರ್ಡರ್ ಕೇಳ್ತಾರೆ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರಿ ಸಾಕು. ಫಸ್ಟ್ ನೋಡ್ರಿ, ಮೊದಲನೇದಾಗಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೀತೆ. ಮೊದಲನೇ ನೋಡ್ರಿ, ಸೊ 1 ಸೆಕೆಂಡ್, ಇದೊಂದು ಟ್ರಿಕ್ಸ್ ನೆನ್ಪಿಟ್ಕೊರಿ ಸಾಕು. ನೋಡಿರಿ, ಇಂಗ್ಲೀಷ್ನೇ ಬರ್ತೀನಿ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಓಕೆನಾ? ಮೊದಲು ಇದು ಯಾವಾಗ? 1931 ಈ ನವಂಬರ್ 12ರಿಂದ 1931 ಜನವರಿ 19. ಇದನ್ನು ನೋಟ್ ಮಾಡ್ಕೊಂಡ್ಬಿಡ್ರಿ ಒಂದು ಸಲ, ನಿಮ್ಗೆ ಯೂಸ್ ಆಗುತ್ತೆ. ಇದಾದ ನಂತರ ಎರಡನೇದಾಗಿ ಇಲ್ಲಿ ಏನು ಘಟನೆ ಆಯಿತು ಅಂತಂದ್ರಿಗಿನ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5 ಸ್ನೇಹಿತರೆ, ಮಾರ್ಚ್ 5 ಇದು ನೆನ್ಪಿಟ್ಕೋರಿ. ಇದಾದ ನಂತರ ಮೂರನೇದಾಗಿ ನೆನ್ಪಿಟ್ಕೋಬೇಕು ಏನಂದ್ರಿಗಿನ ಎರಡನೇ ದುಂಡು ಮೇಜಿನ ಸಮ್ಮೇಳನ. ನೋಡ್ರಿ 1 ಸೆಕೆಂಡ್, ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ನೀವು. ಓಕೆ, ಇಲ್ಲಿ ಫಸ್ಟ್ ಸೆಕೆಂಡ್ ಓಕೆ ಇರಲಿ, ನಡೀತಿದೆ ಇಲ್ಲಿ ಮೂರನೇದ. ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನ ಹೋಗ್ಬಿಡ್ರಿ. ಇಲ್ಲಿ ಬರೀತೀನಿ ನೋಡ್ರಿ, ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ಸೆಪ್ಟೆಂಬರ್ 7ರಿಂದ 1930 ಅಂದರೆ ಇದು 1931
ಸೆಪ್ಟೆಂಬರ್ 7ರಿಂದ 1931 ಡಿಸೆಂಬರ್ 5ರವರೆಗೆ, ಓಕೆ, ಅಥವಾ 1ರವರೆಗೆ. ಇನ್ನು 4ನೇದು ಕೂಡ ಘಟನೆ ನೆನ್ಪಿಟ್ಕೋರಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಮತೀಯ ಕೊಡುಗೆ ಅನೌನ್ಸ್ಮೆಂಟ್ ಆಗುತ್ತೆ. ಮತೀಯ ಕೊಡುಗೆ ಕಾಮನ್ವೆಲ್ತ್ ಅವಾರ್ಡ್ ಅಂದರೆ ಏನು ಗೊತ್ತಾ? ಒಂದು ಗ್ರಾಮ ಐತೆ ಅಂತ ತಿಳ್ಕೊರಿ. ಆ ಗ್ರಾಮದಲ್ಲಿ ಈಗ ಒಂದು ದಲಿತರು ಇದ್ದಾರೆ ತಿಳ್ಕೊರಿ, ಎಸ್ ಸಿ ಅಥವಾ ಎಸ್ ಟಿ ಕ್ಯಾಸ್ಟ್ ಅವ್ರು ಇದ್ದಾರೆ ತಿಳ್ಕೊರಿ. ಎಕ್ಸಾಂಪಲ್ ಎಸ್ ಸಿ ತಿಳ್ಕೊರಿ. ಎಸ್ ಸಿ ಕ್ಯಾಸ್ಟ್ ಅವರು ಈ ನಾಯಕನಿಗೆ ಅಂದ್ರೆ ಅಲ್ಲಿ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ವ್ಯಕ್ತಿಗೆ ವೋಟ್ ಮಾಡಬೇಕು ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ಅದನ್ನೇ ನಾವೇನು ಕರಿತೀವಿ? ಪ್ರತ್ಯೇಕ ಮತಕ್ಷೇತ್ರ ಅಥವಾ ಮತೀಯ ಕೊಡುಗೆ ಅಂತ ಕರಿತೀವಿ. 1932ರಲ್ಲಿ ಬಂದಿರತಕ್ಕಂಥದ್ದು, 1932. ಓಕೆ, ಇದಾದ ನಂತರ ಇಲ್ಲಿ 4 ಆಯಿತಾ. 5ನೇದಾಗಿ 3ನೇ ದುಂಡು ಮೇಜಿನ ಸಮ್ಮೇಳನ ನಡೀತಾರೆ. 3ನೇ ದುಂಡು ಮೇಜಿನ ಸಮ್ಮೇಳನ 1932 ನವಂಬರ್ 17ರಿಂದ 1932 ಡಿಸೆಂಬರ್ 25ರವರೆಗೆ ನಡೆದಿರತಕ್ಕಂಥದ್ದು. ಇದು 3ನೇ ದುಂಡು ಮೇಜಿನ ಸಮ್ಮೇಳನ. ಇದಾದ ನಂತರ ಇಲ್ಲಿ 6ನೇ ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಏನಾಗುತ್ತೆ ಅಂತಂದ್ರೆಗಿನ 1935ರಲ್ಲಿ ನೋಡ್ರಿ, 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿ ಆಗುತ್ತೆ ಸ್ನೇಹಿತರೆ. 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿ ಆಗುತ್ತೆ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ. ಇದು 1935 ಆಗ್ತಕ್ಕಂಥದ್ದು. ಓಕೆ, ಇವೆಲ್ಲವನ್ನು ಕೂಡ ಕ್ರೊನಾಲಜಿಕಲ್ ಆರ್ಡರಲ್ಲಿ ಕೇಳಿದರೆ ನೀವು ಕನ್ಫ್ಯೂಸ್ ಆಗ್ತೀರ. ಹಾಗಾಗಿ ಇದನ್ನು ಒಂದು ಕಡೆ ನೀವೇನು ಮಾಡ್ಕೊರಿ, ಚಾರ್ಟ್ ಮಾಡ್ಕೊರಿ. ಇಷ್ಟು ದುಂಡು ಮೇಜಿನ ಸಮ್ಮೇಳನ ಬಗ್ಗೆ ಮಾಹಿತಿ ಸ್ನೇಹಿತರೆ. ದುಂಡು ಮೇಜಿನ ಸಮ್ಮೇಳನ ನಡೆದಾಗ ಪ್ರಧಾನಿ ಯಾರಿದ್ರು, ಎಷ್ಟು ದುಂಡು ಮೇಜಿನ ಸಮ್ಮೇಳನ ನಡೆದವು, ಗಾಂಧೀಜಿ ಯಾವ ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಿದ, ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು, ಎಲ್ಲವನ್ನು ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ. ಮತ್ತು ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜನೆ ಮಾಡಲಿಕ್ಕೆ ಕಾರಣ ಏನಂತಂದರೆ ನಮ್ಮ ಭಾರತದಲ್ಲಿ ತಲೆದೂರಿರ್ತಕ್ಕಂಥ ಅಥವಾ ಹದಗೆಟ್ಟಿರ್ತಕ್ಕಂಥ ಪರಿಸ್ಥಿತಿ, ರಾಜಕೀಯ ಒಂದು ಪರಿಸ್ಥಿತಿನೇ ಕಾರಣ ಆಗುತ್ತೆ. ಹಾಗಾಗಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಏನು ಮಾಡಿದ್ರು ಅಂದ್ರಿಗಿನ ಎಲ್ಲರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಅವರವರ ಬೇಡಿಕೆಗಳನ್ನು ಆಲಿಸಬೇಕು. ಆ ಬೇಡಿಕೆಗಳ ಆಧಾರದ ಮೇಲೆ ಯಾವ ಕಾಯ್ದೆಯನ್ನು ತೊಗೊಂಬಂದ್ರೆ ಇವರಿಗೆ ಅದು ಸೂಟ್ ಆಗುತ್ತೆ ಅನ್ನೋದು ಆಧಾರದ ಮೇಲೆ ಆತ ಈ ಒಂದು ಎಲ್ಲರನ್ನೂ ಕೂಡ ಎಲ್ಲರಿಗೆ ಪತ್ರ ಬರೆದು ಸರ್ವಪಕ್ಷಗಳ ಒಂದು ಪ್ರತಿನಿಧಿಗಳು ಬಂದು ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾನೆ ರೀ. ಆದರೆ 2ನೇ ದುಂಡು ಮೇಜಿನ ಸಮ್ಮೇಳನ ಕಾಂಗ್ರೆಸ್ ಭಾಗವಹಿಸುತ್ತೆ, 1st 3rd ಇಲ್ಲಿ ಭಾಗವಹಿಸಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಸೈಮನ್ ಆಯೋಗ ಇದ್ರಿಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ದುಂಡು ಮೇಜಿನ ಸಮ್ಮೇಳನ ಆಯೋಜನೆ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಯಾವುದಂದ್ರಿಗಿನ ಸೈಮನ್ ಆಯೋಗ. ಭಾರತಕ್ಕೆ 1927ರಲ್ಲಿ ಸೈಮನ್ ಆಯೋಗ ಬಂದ ಸಮಯದಲ್ಲಿ ಎಲ್ಲ ತನಗೆ ಯಾವ ರೀತಿ ಬರುತ್ತೆ ಆ ರೀತಿ ರಿಪೋರ್ಟ್ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಬ್ರಿಟನ್ ಸರ್ಕಾರಕ್ಕೆ ಕೊಟ್ಟ ನಂತರ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದರೆ ದುಂಡು ಮೇಜಿನ ಸಮ್ಮೇಳನಗಳು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನಾನು ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಒಂದು ಕಡೆ ಚಾರ್ಟ್ ಮಾಡಿಕೊಂಡು ನೀವು ಬರ್ಕೋರಿ. ಇದು ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.